ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ. ಕೇಳುಗರೆ ನಮಸ್ಕಾರ. ಇಂದಿನ ಸುರಗಿಯಲ್ಲಿ ಕೇಳಿ ಡಾಕ್ಟರ್ ಅನುಪಮಾ ನಿರಂಜನ ಅವರ ಆತ್ಮಕಥೆ ಬರಹಗಾರ್ತಿಯ ಬದುಕು. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆ.ಜಿ. ಕವಿತಾ. ವ್ಯಕ್ತಿಯೊಬ್ಬ ತನ್ನ ಜೀವನದ ಚರಿತ್ರೆ, ಅನುಭವ, ಸಾಧನೆಗಳು, ಸುತ್ತಲಿನ ಪರಿಸರ, ಸನ್ನಿವೇಶಗಳು, ಘಟನೆಗಳನ್ನು ತಾನೇ ಸ್ವತಃ ಕೃತಿಯಾಗಿಸುವುದೇ ಆತ್ಮಕಥೆ. ಸಾಹಿತ್ಯದಲ್ಲಿ ಆತ್ಮಕಥೆ ಜನಪ್ರಿಯ ಪ್ರಕಾರವಾಗಿದೆ. ಪುರುಷ ಲೇಖಕರಾದರೆ ತನ್ನ ವೃತ್ತಿ, ಪ್ರವೃತ್ತಿ, ವೈಯಕ್ತಿಕ ಬದುಕು, ರಾಜಕೀಯ, ಸಾರ್ವಜನಿಕ ವಿವರಗಳನ್ನು ಆತ್ಮಕಥನದಲ್ಲಿ ಪ್ರಸ್ತಾಪಿಸುತ್ತಾನೆ. ಆದರೆ ಮಹಿಳಾ ಲೇಖಕಿಯೊಬ್ಬಳು ಭಾವನಾತ್ಮಕ ವಿವರ, ಕುಟುಂಬ, ಸಾಮಾಜಿಕ ಸ್ಥಿತಿಗಳಷ್ಟನ್ನೇ ಹೇಳಬಲ್ಲಳು. ವೈಯಕ್ತಿಕ ಬದುಕಿನ ವಿವರಗಳನ್ನು ತೆರೆದಿಡುವಲ್ಲಿ ಆಕೆ ಹಿಂಜರಿಯುತ್ತಾಳೆ. ಆತ್ಮಕಥೆಗಳನ್ನು ಕೆಲವೊಮ್ಮೆ ಅನುಮಾನದಿಂದ ಅಂತರ ಕಾಯ್ದಿಟ್ಟುಕೊಂಡೇ ಓದಬೇಕಾಗುತ್ತದೆ. ಆತ್ಮಕಥೆಗಳು ಪೂರ್ತಿ ಸತ್ಯವಲ್ಲ ಎಂಬ ಗಿರೆಡ್ಡಿ ಗೋವಿಂದರಾಜು ಅವರ ಮಾತನ್ನು ನಾವು ಇಲ್ಲಿ ನೆನಪಿನಲ್ಲಿ ಇರಿಸಿಕೊಳ್ಳಬೇಕಾಗುತ್ತದೆ. ಕನ್ನಡದಲ್ಲಿ ಮಹಿಳಾ ಆತ್ಮಕಥೆಗಳು ತೀರಾ ಇತ್ತೀಚೆಗಷ್ಟೇ ಗಣನೀಯವಾಗಿ ಪ್ರಕಟಗೊಳ್ಳುತ್ತಿವೆ. ಪ್ರಗತಿಶೀಲ ಕಾಲಘಟ್ಟದ ಡಾಕ್ಟರ್ ಅನುಪಮಾ ನಿರಂಜನರ 2 ಪುಸ್ತಕಗಳು ಆ ಕಾಲಘಟ್ಟದ ಮಹಿಳಾ ಸಾಹಿತ್ಯಗಳು, ಪುರುಷ ಸಾಹಿತಿಗಳ ಧೋರಣೆಗಳು, ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಹೋರಾಟ, ಸೋಲು, ಯಶಸ್ಸುಗಳ ಚರಿತ್ರೆಗಳನ್ನು ನಮ್ಮ ಮುಂದಿರಿಸಿವೆ. 1934ರಲ್ಲಿ ತೀರ್ಥಹಳ್ಳಿಯಲ್ಲಿ ಜನಿಸಿದ ವೆಂಕಟಲಕ್ಷ್ಮಿ ತಂದೆ ಸ್ಕೂಲ್ ಇನ್ಸ್ಪೆಕ್ಟರ್ ಶಿವರಾಮಯ್ಯನವರ ಒತ್ತಾಸೆಯಿಂದ ತಾವು ಇಚ್ಛಿಸಿದ ಮೆಡಿಕಲ್ ಕೋರ್ಸನ್ನು ಮುಗಿಸುತ್ತಾರೆ. ಅಪ್ಪನ ಕಡೆಯ 3 ತಾತಂದಿರೂ ಜಿಲ್ಲಾಧಿಕಾರಿ, ವೈದ್ಯಾಧಿಕಾರಿಗಳು, ಸರ್ಕಾರದ ಅಂಡರ್ ಸೆಕ್ರೆಟರಿಯಾಗಿದ್ದವರು. ಅವರ ಮನೆಯಲ್ಲಿನ ಕನ್ನಡ ಮತ್ತು ಇಂಗ್ಲಿಷ್ ಪುಸ್ತಕಗಳ ಅವರ ಗತ್ತುಗೈರೊತ್ತುಗಳು ವೆಂಕಟಲಕ್ಷ್ಮಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ವೆಂಕಟಲಕ್ಷ್ಮಿ ಚೆನ್ನಾಗಿ ಓದಿ ದುಡ್ಡಿಗಿಂತ ವಿದ್ಯೆ ಮುಖ್ಯ ಎಂಬ ತಂದೆಯ ಮಾತಿನಂತೆ ಓದು ವಿದ್ಯೆಗಳಿಗೆ ಆದ್ಯತೆಯನ್ನು ನೀಡುತ್ತಾ ಬರವಣಿಗೆಯ ಕಡೆಗೂ ಆಕರ್ಷಿತರಾಗುತ್ತಾರೆ. ಸುತ್ತಲ ಪರಿಸರಗಳು, ಘಟನೆಗಳು, ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯ, ಬಡತನ, ನೋವುಗಳನ್ನು ತನ್ನದೇ ರೀತಿಯಲ್ಲಿ ಆಕೆ ಕಥಾರೂಪದಲ್ಲಿ ಬರೆದರು. ಮನೆಯ ಬಡತನದ ನೋವನ್ನು ಸಾಹಿತ್ಯ ರಚನೆಯಲ್ಲಿ ಸಿಕ್ಕ ಗೌರವಗಳಿಂದ ಮರೆಯುವಂತಾಗುತ್ತದೆ. ವಿಚಾರವಂತ ಗೆಳತಿಯರ ಸಂಸರ್ಗದಿಂದಾಗಿ ವಿದ್ಯಾರ್ಥಿ ಪರಿಷತ್ತು, ರಷ್ಯಾದ ಸಮಸಮಾಜಗಳ ಕುರಿತ ತಿಳುವಳಿಕೆ, ಕ್ರಾಂತಿ ಪತ್ರಿಕೆಗಳ ಒಡನಾಟ ವೆಂಕಟಲಕ್ಷ್ಮಿಗೆ ಹೊಸ ಅರಿವನ್ನು ನೀಡಿತು. ಈ ಸಂದರ್ಭದಲ್ಲಿ ಭೂಗತ ರಾಜಕೀಯ ತರುಣ ಕುಳಕುಂದ ಶಿವರಾಯರ ಪರಿಚಯ ಇವರ ಬದುಕು ಭವಿಷ್ಯವನ್ನು ಬದಲಾಯಿಸುವಂತೆ ಮಾಡುತ್ತದೆ. ಇವರ ಕತೆಗಳ ಪ್ರಕಟಣೆಗೆ ಒತ್ತಾಸೆಯಾಗಿ ನಿಂತ ಶಿವರಾಯರು ಮುಂದೆ ನಿರಂಜನ ಅಂಕಿತನಾಮದಿಂದ ಲೇಖಕಿಯ ಬರವಣಿಗೆಗೆ ಜೊತೆಯಾದರು. ಮೆಡಿಕಲ್ ವಿದ್ಯಾಭ್ಯಾಸ ಮುಗಿಯುವವರೆಗೂ ವಿವಾಹ ಮುಂದೂಡಿದರು. ವೆಂಕಟಲಕ್ಷ್ಮಿ ಅನುಪಮಾ ಆದರು. ಕುಟುಂಬದ ವಿರೋಧದ ನಡುವೆಯೂ ಸ್ವತಂತ್ರವಾಗಿ ಬದುಕಿದರು. ಬರವಣಿಗೆಯಿಂದಲೇ ಬದುಕಬೇಕೆಂಬ ಹಠದ ನಿರಂಜನರು ಅಧ್ಯಯನಶೀಲರಾಗಿದ್ದರು. ದೇಶಭಕ್ತ ಹಾಗೂ ಕ್ರಾಂತಿಕಾರಿ ತರುಣರಾಗಿದ್ದರು. ಆಗಿನ್ನೂ ವಿದ್ಯಾಭ್ಯಾಸ ಮುಗಿಸಿದ್ದ ಅನುಪಮ ಕುಟುಂಬವನ್ನು ನಿರ್ವಹಿಸಲು ಬೇಕಾದ ಹಣಕಾಸು, ಮನೆ ಬಾಡಿಗೆ, ಕ್ಲಿನಿಕ್ ತೆರೆಯಲು ಬೇಕಾದ ಸೌಲಭ್ಯಗಳನ್ನೆಲ್ಲ ಸಜ್ಜನ ಸ್ನೇಹಿತರು ಹಾಗೂ ಸಾಹಿತಿಗಳಿಂದ ಪಡೆದುಕೊಂಡರು. ಅಕ್ಷರಶಃ ಬೇಂದ್ರೆಯವರ ನಾನು ಬಡವ ಆಕೆ ಬಡವಿ ಶೈಲಿಯಲ್ಲೇ ಬದುಕಿದರು. ಸಾಹಿತ್ಯದ ಮೇಲಿನ ಆಸಕ್ತಿ ಪ್ರವೃತ್ತಿಯಾಯಿತು. ವೃತ್ತಿ ಪ್ರವೃತ್ತಿಗಳೆರಡನ್ನೂ ಸರಿಸಮಾನವಾಗಿ ಸರಿದೂಗಿಸಿಕೊಂಡು ಹೋಗಲು ಅನುಪಮ ದೊಡ್ಡ ಹೋರಾಟವನ್ನೇ ಮಾಡಬೇಕಾಯಿತು. ದುಡಿಮೆ ಇಲ್ಲವಾದರೆ ಬದುಕಿಲ್ಲ. ಮನೆಯಲ್ಲಿ ಹಿರಿಯರಾದ ಅತ್ತೆಗೆ ಮನೆ ಕೆಲಸದಲ್ಲಿ ನೆರವು, ಕ್ಲಿನಿಕ್ನಲ್ಲಿ ರೋಗಿಗಳನ್ನು ಉಪಚರಿಸುವುದು, ಸಂಜೆ ಮತ್ತೆ ಮನೆ ಕೆಲಸ ಮುಗಿದ ನಂತರ ಬರವಣಿಗೆಯತ್ತ ಗಮನ ಹರಿಸುವುದು, ಮಕ್ಕಳ ಊಟ, ಆರೋಗ್ಯ, ಓದು, ವಿದ್ಯಾಭ್ಯಾಸದತ್ತ ಗಮನ ಹರಿಸುವುದು, ಈ ಎಲ್ಲ ಎಡಬಿಡದ ಒತ್ತಡ ಸಾಹಿತ್ಯ ರಚನೆಯತ್ತ ಗಮನ ಹರಿಸಲು ಅಸಾಧ್ಯವಾಗುವಂತೆ ಮಾಡುತ್ತಿತ್ತು. ಆಯಾಸದಿಂದಾಗಿ ಸೃಜನಶೀಲತೆಯ ಅಭಿವ್ಯಕ್ತಿಗಾಗಿ ಅವಕಾಶ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಅಸಹಾಯಕತೆಯ ಸಂದರ್ಭದಲ್ಲೆಲ್ಲ ಲೇಖಕಿ ಅನುಪಮಾ ಅವರು ವರ್ಜಿನಿಯಾ ವೂಲ್ಫ್ ಹಾಗೂ ಆಕೆಯ ಕೃತಿ ಎ ರೂಮ್ ಆಫ್ ಒನ್ಸ್ ಓನ್ ಅನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾರೆ. ಪಾಶ್ಚಾತ್ಯ ಹಾಗೂ ಪೌರಾತ್ಯ ಕಲ್ಪನೆಗಳಿಗೆ ಹೆಣ್ಣಿಗೆ ಸಂಬಂಧಿಸಿದಂತೆ ಎಷ್ಟೋ ಹೋಲಿಕೆಗಳಿದ್ದವು. ಪುರುಷ ಪ್ರಧಾನ ವ್ಯವಸ್ಥೆ,
ಸ್ಥಾಪಿತ ಕಟ್ಟುಪಾಡುಗಳು, ಸಂಪ್ರದಾಯಗಳು, ಹೆಂಗಸೆಂದರೆ ವಿನಯ, ನಾಚಿಕೆ, ಅಧೀನತೆ, ತ್ಯಾಗ, ಸೇವೆ, ದೇವತೆ ಇತ್ಯಾದಿ ಕಟ್ಟುಪಾಡುಗಳ ಚಿತ್ರಣಗಳೆಲ್ಲ ಒಂದೇ ಆಗಿದ್ದವು. ಜಗತ್ತಿನ ಮಹಿಳಾ ಸಾಹಿತಿಗಳೆಲ್ಲ ಇದೇ ದ್ವಂದ್ವಗಳಿಂದ ನಲುಗಿ ಹೋಗುತ್ತಿರುವ ಬಗೆಗೆ ಅನುಪಮಾಗೆ ನೋವಿತ್ತು. ತನ್ನತನ ಹೊಂದಿರುವ ಬೌದ್ಧಿಕ ವಲಯದಲ್ಲಿ ಕ್ರಿಯಾಶೀಲಳಾಗಿರುವ ಹೆಣ್ಣು ಜಗತ್ತಿಗೆ ತೆರೆದುಕೊಳ್ಳಬೇಕು ಎಂಬ ಆಕಾಂಕ್ಷೆಯಿತ್ತು. ಒಳ್ಳೆಯ ವೈದ್ಯೆಯಾಗಬೇಕು ಎಂಬ ಪ್ರಬಲ ಆಸೆಯಷ್ಟೇ ಒಳ್ಳೆಯ ಹೆಂಡತಿ, ಗೃಹಿಣಿ, ತಾಯಿ ಆಗಬೇಕು ಎನ್ನುವುದೂ ಅವರಲ್ಲಿತ್ತು. ಉದ್ಯೋಗದ ಕಾರಣ ಮನೆ, ಗಂಡ, ಮಕ್ಕಳನ್ನು ನಿರ್ಲಕ್ಷಿಸುತ್ತಿದ್ದೇನೆ ಎಂಬ ಅಪರಾಧಿ ಭಾವವೂ ಕಾಡುತ್ತಿತ್ತು. ನಿರಂಜನರು ಅಧ್ಯಯನಶೀಲರಾಗಿದ್ದು ಬರವಣಿಗೆಗೆ ಪ್ರಾರಂಭಿಸಿದರೆ ರಾತ್ರಿ ಹಗಲು ಎಂಬ ವ್ಯತ್ಯಾಸವಿಲ್ಲದೆ 1.5-2 ತಿಂಗಳಲ್ಲಿ ಕಾದಂಬರಿ ಮುಗಿಸುತ್ತಿದ್ದರು. ಗಂಭೀರವಾದ ಸಾಹಿತ್ಯ ಹೊರಬರುತ್ತಿತ್ತು. ಒಂದೇ ಸೂರಿನಡಿ ಅನುಪಮಾ ಹಾಗೂ ನಿರಂಜನರಿಬ್ಬರೂ ಸಾಹಿತ್ಯ ರಚಿಸುತ್ತಿದ್ದರೂ ಕೂಡ ಬರವಣಿಗೆಯಲ್ಲಿ ಭಿನ್ನತೆ ಇತ್ತು. ಪತಿ ಪತ್ನಿಯರಿಬ್ಬರೂ ವಸ್ತು ವಿಷಯಗಳ ಬಗ್ಗೆ ಚರ್ಚಿಸುತ್ತಿರಲಿಲ್ಲ. ಬರೆಯುವ ಪ್ರೇರಣೆಯಾದಾಗ ತಕ್ಷಣವೇ ಕುಳಿತು ಬರೆಯುವ ಅನುಕೂಲ, ಸಮಯಾವಕಾಶ, ಏಕಾಂತಗಳು ಹೆಣ್ಣಾದ ಕಾರಣ ಒದಗುತ್ತಿರಲಿಲ್ಲ. ವೂಲ್ಫ್ ಹೇಳುವಂತೆ ಏಕಾಂತ, ಪ್ರತ್ಯೇಕ ಕೊಠಡಿ, ಪ್ರತ್ಯೇಕ ಕುರ್ಚಿ ಮೇಜುಗಳ ಸವಲತ್ತು ಮಹಿಳಾ ಸಾಹಿತಿಗಳಿಗೆ ಲಭ್ಯವಿರಲಿಲ್ಲ. ಆದರೆ ಬರವಣಿಗೆಗೆ ನಿರಂಜನರ ಒತ್ತಾಸೆ ನಿರಂತರವಾಗಿತ್ತು. ಅನುಪಮಾ ತಮ್ಮ ಅನೇಕ ಕಾದಂಬರಿ ಹಾಗೂ ವೈದ್ಯಕೀಯ ಲೇಖನಗಳನ್ನು ಕೆಲವು ಪತ್ರಿಕೆಗಳಿಗೆ ಕಳುಹಿಸುತ್ತಿದ್ದರು. ಧಾರಾವಾಹಿ ರೂಪದಲ್ಲಿ ಬರುತ್ತಿದ್ದ ಕಾದಂಬರಿಗಳು ಜನಪ್ರಿಯವಾಗಿ ನಂತರ ಪುಸ್ತಕ ರೂಪದಲ್ಲಿ ಹೊರಬರುತ್ತಿದ್ದವು. ಪುಸ್ತಕಗಳ ಪ್ರಚಾರವಾಗುತ್ತಿತ್ತು. ಆದರೆ ಧಾರಾವಾಹಿಯಾಗಿ ಬರುವ ಕಾದಂಬರಿಗಳೆಲ್ಲ ಕಳಪೆ ಎಂಬ ಮನೋಭಾವ ಅನೇಕ ವಿಮರ್ಶಕರಿಗೂ ಬುದ್ಧಿಜೀವಿಗಳಿಗೂ ಇತ್ತು. ಮಹಿಳಾ ಕೃತಿಗಳನ್ನು ವಿಮರ್ಶಕರು ವಿಮರ್ಶಿಸದ ಕಾರಣ ಪ್ರಚಾರ ಸಿಗದೆ ಹೋಗುತ್ತಿತ್ತು. ಪುಸ್ತಕಗಳನ್ನು ಯಾರೂ ಓದದೆ, ಯಾರ ಕಣ್ಣಿಗೂ ಬೀಳದೆ ಹೋಗುವ ಸಂಭವ ಜಾಸ್ತಿ ಇತ್ತು. ಇದೇ ಕಾರಣಕ್ಕೆ ಮಹಿಳಾ ಸಾಹಿತಿಗಳು ಈ ಮಾಧ್ಯಮವನ್ನೇ ಅವಲಂಬಿಸಿದ್ದರು. ಅನುಪಮಾ ಅವರ ಕಾದಂಬರಿಗಳನ್ನು ಓದಿದ ನಿರಂಜನ ಅವರು ಶುದ್ಧ ಸೆಂಟಿಮೆಂಟಲ್ ವಸ್ತುಗಳನ್ನು ಕೈಬಿಟ್ಟು ಗಂಭೀರ ವಿಚಾರಗಳನ್ನು ತೆಗೆದುಕೊಳ್ಳಿ ಎಂದು ತಿಳಿ ಹೇಳುತ್ತಾರೆ. ಬರಹಗಾರರಿಗೆ ಭಾಷಾ ಶುದ್ಧತೆ ಹಾಗೂ ಪ್ರೌಢಿಮೆ ಮುಖ್ಯ, ಅಧ್ಯಯನದ ಅಗತ್ಯ ಇದೆ ಎಂದು ನಿರಂಜನರು ಹೇಳಿದಾಗ ಅನುಪಮಾಗೆ ಅಸಮಾಧಾನವಾದರೂ ತಮ್ಮ ಮಿತಿಯನ್ನು ಅನುಪಮಾ ಅರ್ಥೈಸಿಕೊಳ್ಳುತ್ತಾರೆ. ಅವರು ಬರೆದುಕೊಟ್ಟ ಪಟ್ಟಿಯನ್ನು ಅನುಪಮಾ ಅವರು ಅನೇಕ ವರ್ಷಗಳ ಕಾಲ ತಮ್ಮೊಂದಿಗೆ ಇರಿಸಿಕೊಂಡು ಬಳಸಿಕೊಳ್ಳುತ್ತಾರೆ. ಹಾಗೂ ತಾನು ಅಪ್ಪಟ ಹಳ್ಳಿಯ ಹೆಣ್ಣಾಗಿ ಕಾಗುಣಿತ, ಅಲ್ಪಪ್ರಾಣ, ಮಹಾಪ್ರಾಣ, ಅಕಾರ ಹಕಾರಗಳ ಉಚ್ಚಾರಣೆಗಳನ್ನು ಸರಿಪಡಿಸಿಕೊಂಡಿದ್ದನ್ನು ಸಜ್ಜನಿಕೆಯಿಂದ ನೆನಪಿಸಿಕೊಳ್ಳುತ್ತಾರೆ. ಅನುಪಮಾರ ಕೃತಿಗಳ ಕಠಿಣ ಟೀಕಾಕಾರರಾಗಿದ್ದ ನಿರಂಜನರಿಂದ ತಮ್ಮ ಬರವಣಿಗೆಗೆ ಪ್ರೌಢತೆ ಬಂತು ಎಂದು ಅನುಪಮಾ ಸ್ಮರಿಸುತ್ತಾರೆ. ಸುಮಾರು 25 ಕಾದಂಬರಿಗಳು, 8 ಸಣ್ಣ ಕಥೆಗಳು, 2 ಆತ್ಮಕಥನಗಳು, ಶಿಶು ಸಾಹಿತ್ಯ 365 ಕಥೆಗಳ ಗುಚ್ಛ, 9 ವೈದ್ಯಕೀಯ ಸಾಹಿತ್ಯ, 5 ಪ್ರವಾಸ ಕಥನ, ದಾಂಪತ್ಯ ಕಲೆ ಹಾಗೂ ವಿಜ್ಞಾನದ ಬಗ್ಗೆ 2 ಹೀಗೆ ಸಾಕಷ್ಟು ಕೃತಿಗಳನ್ನು ತಮ್ಮ ಅನಾರೋಗ್ಯದ ನಡುವೆಯೂ ರಚಿಸುತ್ತಾರೆ. ಆದರೆ ಕನ್ನಡ ಸಾಹಿತ್ಯದ ಪುರುಷ ಲೇಖಕರು ಅವರ ಕೃತಿಗಳ ಬಗ್ಗೆ ವಿಮರ್ಶಿಸದೇ ಇರುವುದು, ಒಟ್ಟು ಮಹಿಳಾ ಲೇಖಕಿಯರನ್ನು ನಿರಾಕರಿಸುವುದು, ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಹಿಳಾ ಲೇಖಕಿಯರಿಗೆ ಅವಕಾಶ ನೀಡದೇ ಇರುವುದು, ವಿಚಾರಗೋಷ್ಠಿಗಳಲ್ಲಿ ಮಂಡನೆಗಳಿಂದ ದೂರವಿರಿಸುವುದು ಅನುಪಮಾರಂತಹ ಮಹಿಳಾ ಸಾಹಿತಿಗಳಿಗೆ ಅವಮಾನವಾಗುತ್ತಿತ್ತು. ಒಮ್ಮೆ ವಿಚಾರ ಸಂಕಿರಣದ ಉದ್ಘಾಟನೆ ಮಾಡಿದ ಗೋಪಾಲಕೃಷ್ಣ ಅಡಿಗರು, ನೀವು ಎಂದರೆ ಮಹಿಳೆಯರು ಮನುಷ್ಯರನ್ನು ಸೃಷ್ಟಿ ಮಾಡಿ, ಅದಕ್ಕಿಂತ ದೊಡ್ಡ ಕಾರ್ಯ ಬೇರೊಂದಿಲ್ಲ, ನಾವು ಪುರುಷರು ಕಾವ್ಯ ಸೃಷ್ಟಿ ಮಾಡ್ತೀವಿ ಎನ್ನುತ್ತಾರೆ. ಅದಕ್ಕೆ ಪ್ರತಿಯಾಗಿ ವಿಜಯ ದಬ್ಬೆಯವರು, ನಾವು ಮಕ್ಕಳನ್ನೂ ಸೃಷ್ಟಿ ಮಾಡುತ್ತೇವೆ, ಕಾವ್ಯವನ್ನೂ ಸೃಷ್ಟಿಸುತ್ತೇವೆ ಎಂದು ಉತ್ತರಿಸುವ ಮೂಲಕ ತಮ್ಮ ಬೌದ್ಧಿಕ ಮನೋಧರ್ಮಕ್ಕೆ ಸಾಕ್ಷಿಯಾಗುತ್ತಾರೆ. ಲೇಖಕಿಯರ ಸಾಹಿತ್ಯ ಅಡುಗೆ ಮನೆಯ ಸಾಹಿತ್ಯ ಎಂದು ಶ್ರೀಕೃಷ್ಣ ಆಲನಹಳ್ಳಿಯವರು ಅವಗಣನೆ ಮಾಡಿದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಜಗತ್ತಿನಾದ್ಯಂತ ಇತ್ತು. ವುಮನ್ಸ್ ರೈಟಿಂಗ್ ಎಂಬ ವರ್ಗೀಕರಣವಿತ್ತು. ಟಿ. ಸುನಂದಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಮಹಿಳಾ ಸಂಘಗಳ ಚರ್ಚೆ, ತ್ರಿವೇಣಿ, ವಾಣಿ, ಎಂ.ಕೆ. ಜಯಲಕ್ಷ್ಮಿ ಅಂತಹವರ ಸಾಮರ್ಥ್ಯವನ್ನು ಅದು ಪ್ರಕಟಿಸಿತ್ತು. ಅದಲ್ಲದೆ ಮಹಿಳಾ ಸಂಘಗಳ ಚರ್ಚೆ, ಕರ್ನಾಟಕ ಲೇಖಕಿಯರ ಸಂಘ, ಮಹಿಳಾ ಸಮ್ಮೇಳನ, ಮಹಿಳಾ ವಿಚಾರಗೋಷ್ಠಿ, ಲೇಖಕಿಯರ ಸಮ್ಮೇಳನಕ್ಕೆ ಮಹಿಳೆಯರೇ ಅಧ್ಯಕ್ಷರಾಗುವ ಅವಕಾಶ, ಹೀಗೆ ಮಹಿಳೆಯರು ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಆ ಕಾಲದಲ್ಲಿ ನಿರಂತರವಾಗಿ ಹೋರಾಡಿದರು ಹಾಗೂ ಅದರಲ್ಲಿ ಯಶಸ್ವಿಯಾದರು. ಅನುಪಮಾ ನಿರಂಜನ ದಂಪತಿಗಳು ಪರಸ್ಪರ ಒತ್ತಾಸೆಯಾಗಿ ನಿಂತ ಕಾರಣ ಅನೇಕ ಸಂಕಷ್ಟಗಳ ನಡುವೆಯೂ ಕನ್ನಡ ಸಾಹಿತ್ಯಕ್ಕೆ ಹಲವು ಕೊಡುಗೆಗಳನ್ನು ನೀಡಿದರು. ವಿಮೋಚನೆ ನಿರಂಜನರ ಕಾದಂಬರಿ ರಷ್ಯನ್ ಭಾಷೆಗೆ 1 ಲಕ್ಷ ಪ್ರತಿಯಲ್ಲಿ ಬಿಡುಗಡೆಯಾಗಿದ್ದು ಒಂದು ಆಶ್ಚರ್ಯ.
ಪಾರ್ಶ್ವವಾಯು ಪೀಡಿತರಾಗಿದ್ದ ನಿರಂಜನರು 5 ವರ್ಷದ ಅವಧಿಯಲ್ಲಿ ಕಿರಿಯರಿಗಾಗಿ 7 ಸಂಪುಟಗಳ ಜ್ಞಾನಗಂಗೋತ್ರಿಯನ್ನು ಸಿದ್ಧಪಡಿಸಿದ್ದು. ವಿಶ್ವಕಥಾಕೋಶ ಜಗತ್ತಿನ ಸುಮಾರು 400 ಕಥೆಗಳ 25 ಸಂಪುಟಗಳಲ್ಲಿ ಸಮಾಜವಾದಿ ರಾಷ್ಟ್ರಗಳ ಸಣ್ಣ ಕಥೆಗಳು 3 ವರ್ಷಗಳಲ್ಲಿ ಹೊರತಂದರು. ಇದೇ ಸಂದರ್ಭಕ್ಕೆ ಅನುಪಮಾ ಅವರು ಮೇಲಿಂದ ಮೇಲೆ 2 ರಿಂದ 3 ಸಾರಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾದರು. ಚೇತರಿಸಿಕೊಂಡ ನಂತರ ಕ್ಯಾನ್ಸರ್ ಬದುಕು ಎಂಬ ಕೃತಿಯನ್ನು ರಚಿಸಿದರು. ಅಸಾಮಾನ್ಯ ಪ್ರತಿಭೆಯ ಇವರ ಹಿರಿಯ ಮಗಳು ತೇಜಸ್ವಿನಿ ತನ್ನ 8ನೇ ವಯಸ್ಸಿಗೆ ಇಂಗ್ಲಿಷ್ ಕಾವ್ಯ ಬರೆಯುತ್ತಾಳೆ. ತೇಜಸ್ವಿನಿ ನಿರಂಜನ 16 ವರ್ಷಕ್ಕೆ ತನ್ನ ಮೊದಲ ಕಾವ್ಯ ಸಂಗ್ರಹ ಲಿಕ್ವಿಡ್ ಸಫೈರ್ 1974ರಲ್ಲಿ ಅದನ್ನು ಹೊರತರುತ್ತಾಳೆ. ಕಾಮನ್ವೆಲ್ತ್ ಪೋಯಿಟ್ರಿ ಸ್ಪರ್ಧೆಯಲ್ಲಿ ಲಂಡನ್ನಿಂದ ಆಕೆ ವಿಜೇತಳಾಗುತ್ತಾಳೆ. ತಂದೆ ನಿರಂಜನರ ವಿಮೋಚನೆ ಕಾದಂಬರಿಯನ್ನು ಇಂಗ್ಲಿಷಿಗೆ ಭಾಷಾಂತರಿಸುತ್ತಾಳೆ. ಫ್ಯಾಬ್ಲೋ ನೆರೋಡನ ಕವಿತೆಗಳನ್ನು ಕನ್ನಡಕ್ಕೆ ಭಾಷಾಂತರಿಸುತ್ತಾಳೆ. ತೇಜಸ್ವಿನಿ ಹಾಗೂ ಸೀಮಂತಿನಿಯರ ಜಂಟಿ ನೇತೃತ್ವದಲ್ಲಿ ನಿರಂಜನರ 10 ಕಾದಂಬರಿಗಳು ಪುನರ್ ಮುದ್ರಣವಾಗುತ್ತವೆ. H. ನರಸಿಂಹಯ್ಯ ಅವರು ಬೆಂಗಳೂರು ವಿವಿ ಕುಲಪತಿಯಾಗಿದ್ದ ಅವಧಿಯಲ್ಲಿ ಪವಾಡ ತನಿಖಾ ಸಮಿತಿ ಹುಟ್ಟುಹಾಕಿದರು. ವಿಜ್ಞಾನಿಗಳು, ಮನಃಶಾಸ್ತ್ರಜ್ಞರು, ಸಾಹಿತಿಗಳು, ವೈದ್ಯರ ಗುಂಪಿನಲ್ಲಿ ಅನುಪಮಾ ಅವರು ಸದಸ್ಯರಾಗಿದ್ದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ತೊಡೆದುಹಾಕಬೇಕು, ಭಾಷಣ ಮತ್ತು ಲೇಖನ ಇತ್ಯಾದಿಗಳ ಮೂಲಕ ಜನರನ್ನು ಜಾಗೃತಗೊಳಿಸಬೇಕು, ಮಂತ್ರತಂತ್ರಗಳ ಮೂಲಕ ಅಮಾಯಕ ಜನರನ್ನು ಮೋಸಗೊಳಿಸುತ್ತಿರುವ ಅಂತಹವರನ್ನು ಬೀದಿಗೆ ತಂದಿರಿಸಿದರು. ಅನುಪಮಾ ನಿರಂಜನರ 2 ಆತ್ಮಕಥೆಗಳು ಪ್ರಗತಿಶೀಲ ಕಾಲಘಟ್ಟದ ಸಾಮಾಜಿಕ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ವಿವರಗಳನ್ನು ದಾಖಲಿಸುತ್ತವೆ. ಇಂದು ಮಹಿಳಾ ಸಾಹಿತಿಗಳು ಪಡೆದುಕೊಳ್ಳುತ್ತಿರುವ ಎಲ್ಲಾ ಸವಲತ್ತುಗಳ ಹಿನ್ನೆಲೆಯಲ್ಲಿನ ಅವಮಾನ, ನೋವು, ಸಂಕಟಗಳ ಹಾದಿಯ ಮಾಹಿತಿಗಳು ಈ ಆತ್ಮಕಥನಗಳಿಂದ ತಿಳಿದುಬರುತ್ತವೆ. ಚಳುವಳಿ, ಹೋರಾಟ, ತ್ಯಾಗಗಳ ದಾಖಲೆಗಳಿವೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿನ ಮಹಿಳಾ ಸಾಹಿತಿಗಳ ಹೆಜ್ಜೆ ಗುರುತುಗಳು ಈ ಆತ್ಮಕಥನದಲ್ಲಿ ದಾಖಲಾಗಿವೆ. ಇದುವರೆಗೆ ಡಾಕ್ಟರ್ ಅನುಪಮಾ ನಿರಂಜನ ಅವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡಿದವರು ಡಾಕ್ಟರ್ KG ಕವಿತಾ. ಇದು ಇಂದಿನ ಸುರಗಿ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ F. ತಳವಾರ್. ಕೇಳುಗರೆ, ಮತ್ತೆ ನಿಮ್ಮ ಭೇಟಿ ಮುಂದಿನ ಸುರಗಿಯಲ್ಲಿ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.